ಆಪರೇಷನ್ ಆದ ಬಳಿಕ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಿದ್ದಾರೆ. ಅಮೆರಿಕದ ಮಮಾಯಿ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಈಗ ಡಿಸ್ಚಾರ್ಜ್ ಆಗಿದ್ದು, ಇನ್ನೆರಡು ಚೆಕಪ್ ಮುಗಿಸಿಕೊಂಡು ಬೆಂಗಳೂರಿಗೆ ಶಿವರಾಜ್ ಕುಮಾರ್ ಅವರು ವಾಪಸ್ ಆಗಲಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ಅವರು ಹೊಸ ವರ್ಷದ ದಿನ ಕೂಡ ವಿಡಿಯೋ ಮಾಡಿ ತನಗೆ ಏನು ಆಗಿದೆ, ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆಗಳು ಇತ್ತು, ಅದನ್ನು ಯಾವ ರೀತಿಯಾಗಿ ಸರ್ಜರಿಯನ್ನು ಮಾಡಿ ಈಗ ತಾನು ಹುಷಾರಾಗಿದ್ದೇನೆ ಅನ್ನುವಂತಹ ವಿಚಾರವನ್ನು ಕೂಡ ಹಂಚಿಕೊಂಡಿದ್ರು. ಡಾಕ್ಟರ್ಸ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನು ಕೂಡ ಹೇಳಿದರು. ನಾನು ಮತ್ತೆ ಕಮ್ ಬ್ಯಾಕ್ ಆಗ್ತೀನಿ ಅನ್ನುವಂತಹ ವಿಚಾರವನ್ನು ಹೇಳಿದರು. ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 2 ಚೆಕಪ್ ಬಾಕಿ ಇದೆ. ಆ ಚೆಕಪ್ ಅನ್ನು ಮುಗಿಸಿಕೊಂಡು ಅವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಆಸ್ಪತ್ರೆ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದು ಜನವರಿ 26ಕ್ಕೆ ಬೆಂಗಳೂರಿಗೆ ಶಿವರಾಜ್ ಕುಮಾರ್ ಅವರು ವಾಪಸ್ ಆಗಲಿದ್ದಾರೆ. ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಟ್ ಆಗಿದ್ರು ಶಿವಣ್ಣ ಅವರು. ಸೊ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಒಂದ್ ಕಡೆ ಬಹಳ ಆತಂಕ ಇತ್ತು. ಆ ಆತಂಕವನ್ನ ಹೊಸ ವರ್ಷದ ದಿನವೇ ನಿವಾರಿಸಿದ್ರು ಶಿವರಾಜ್ ಕುಮಾರ್ ಅವರು. ಜೊತೆಗೆ ಬೇಗ ನಾನು ಮತ್ತೆ ಹಿಂದಿನ ಶಿವಣ್ಣ ಆಗಿ ಕಮ್ ಬ್ಯಾಕ್ ಆಗ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಇದೀಗ ಡಿಸ್ಚಾರ್ಜ್ ಯಾವಾಗ ಆಗಿರೋದು, ಇನ್ನು ಎಷ್ಟು ಚೆಕಪ್ಗಳು ಬಾಕಿ ಇದೆ, ಜೊತೆಗೆ ಬೆಂಗಳೂರಿಗೆ ಯಾವಾಗ ವಾಪಸ್ ಆಗ್ತಾರೆ? ಎಸ್ ನವಿತಾ, ನೀವ್ ಹೇಳ್ದಾಗೆ ಏನು ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು. ಸರ್ಜರಿ ಹೇಗಾಗಿದೆ, ಶಿವಣ್ಣನವರ ಆರೋಗ್ಯ ಹೇಗಿದೆ, ಸೊ ಯಾವಾಗ ಇಂಟಾಗಿ ಬರ್ತಾರೆ, ಚಿಕಿತ್ಸೆ ಯಾವ ಒಂದು ಆತಂಕ ಇತ್ತು. ಆ ಆತಂಕವನ್ನ ಜನವರಿ 1ನೇ ತಾರೀಕು 2025ರಲ್ಲಿ ಒಂದು ಆತಂಕವನ್ನ ದೂರ ಮಾಡಿ ನಾನು ಸದ್ಯಕ್ಕೆ ಕ್ಯಾನ್ಸರ್ ಮುಕ್ತನಾಗಿದ್ದೀನಿ. ಆ ಸರ್ಜರಿ ಬಳಿಕ ನಾನು ಈಗ ಚೇತರಿಸ್ಕೊಂಡಿದ್ದೀನಿ, ಆಕ್ಟಿವ್ ಆಗಿದ್ದೀನಿ. ಮತ್ತಷ್ಟು ಎನರ್ಜಿ ಮುಖಾಂತರ ನಾನು ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡ್ತೀನಿ, ಮಾರ್ಚಿಂದ ಶೂಟಿಂಗ್ ಗಳಲ್ಲಿ ಭಾಗಿಯಾಗ್ತೀನಿ ಅನ್ನುವಂತ ವಿಚಾರವನ್ನ ಅಭಿಮಾನಿಗೆ ಹೇಳುವುದರ ಜೊತೆಗೆ ಯಾರು ಭಯ ಪಡಬೇಡಿ, ಕಂಗೆಡಬೇಡಿ, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ನಿಟ್ಟಿನಲ್ಲಿ ಅಭಿಮಾನಿಗಳಿಗೆ ಹೇಳಿದ್ರು. ಸೊ ಅದರ ನಂತರ ಈಗ ಆ ಸರ್ಜರಿಯ ಬಳಿಕ ನಿಧಾನವಾಗಿ ಶಿವರಾಜ್ ಕುಮಾರ್ ಅವರು ಕೂಡ ಚೇತರಿಕೆ ಕಾಣ್ತಿರುವಂತದ್ದು ನಾವು ನೋಡ್ಬೋದು. ಸೊ ಈಗಾಗಲೇ ಕಳೆದ ಡಿಸೆಂಬರ್ 22ನೇ ತಾರೀಕು ಸರ್ಜರಿಗೋಸ್ಕರ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ಗೆ ಅಡ್ಮಿಟ್ ಆಗಿದ್ದಂತ ಶಿವರಾಜ್ ಕುಮಾರ್ ಅವರು 14 ದಿನಗಳ ನಂತರ ಅಂದ್ರೆ ಸರ್ಜರಿಯನ್ನು ಮುಗಿಸಿಕೊಂಡು ನಿನ್ನೆ ಡಿಸ್ಚಾರ್ಜ್ ಆಗಿರುವಂತ ಮಾಹಿತಿ ಇದೆ. ನಿನ್ನೆ ರಾತ್ರಿ ಡಿಸ್ಚಾರ್ಜ್ ಆಗಿರುವಂತದ್ದು. ಅದಾದ ನಂತರ ಅವರ ಅಲ್ಲಿ ಅವರ ಸ್ನೇಹಿತರೊಟ್ಟಿಗೆ ಒಂದು ಫೋಟೋವನ್ನು ಕೂಡ ಅದನ್ನ ಬಿಟ್ಟಿರುವಂತದ್ದು. ಸದ್ಯಕ್ಕೆ ಆಸ್ಪತ್ರೆಯ ಬಳಿಯಲ್ಲೇ ಇರುವಂತ ಒಂದು ಹೋಟೆಲ್ ನಲ್ಲಿ ಉಳಿದಿದ್ದಾರೆ. ಏನಕ್ಕೆ ಅಂತಂದ್ರೆ ಇನ್ನೂ 2 ಶಸ್ತ್ರಚಿಕಿತ್ಸೆ ನಂತರ ಅವರಿಗೆ ಆ ಒಂದು ಸರ್ಜರಿ ಆದ ನಂತರ ಒಂದಷ್ಟು ಚೆಕಪ್ಗಳು ಇರುತ್ತೆ. ಅಲ್ಲೇ ಉಳ್ಕೊಂಡಿದ್ದಾರೆ. ಅದಾದ ನಂತರ 24ಕ್ಕೆ ಇದೇ ತಿಂಗಳು 24ಕ್ಕೆ ಹೊರಟು 26ಕ್ಕೆ ಬೆಂಗಳೂರಿಗೆ ಬರ್ತಾರೆ. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.